ಬೇಕಿದ್ರು ಸರಿಯಾಗಿ ಹಿಂದೆ ಮುಂದೆ ನೋಡ್ಕೊಂಡು ಮಾಡ್ಬೇಕು ಅಂತ ನಾನು ನಿನ್ಗೆ ಸರಿ ಹೇಳಿಲ್ವೋ? ಅಯ್ಯೋ, ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲಾ ಕಡೆ ನೋಡ್ಕೊಂಡು ಹುಷಾರಾಗೆ ಮಾಡ್ತಾ ಇದ್ದೆ ಕೊಡು. ಅದೆಲ್ಲಿದ್ಲು ಒಳ್ಳೆ ಆಂಜನೇಯ ತರ ಡೈಯೋಡ್ ಬಂದು ಹುಚ್ಚು ನಾಯಿಗಳು ಹೊಡೆದು ಮೈಯಾಗಿರೋ ನರಗಳನ್ನೆಲ್ಲ ಲೂಸ್ ಮಾಡಿ ಹಾಕ್ಬಿಟ್ಲು ಕೊಡು. ಯಪ್ಪ ಹೋಗ್ಲಿ ಬಿಡು ಮಗ, ವಾದೆ ತಿಂದವರು ಎಂದು ಕೆಟ್ಟವರಾಗಕ್ಕಿಲ್ಲ. ಯಾಕೆಂದ್ರೆ ಕೆಳಗೆ ಬಿದ್ದವರು ಒಂದ್ ದಿವಸ ಮ್ಯಾಕೆ ಹೇಳಲೇಬೇಕಲ್ಲ. ಶಿವ, ಹಾಲು ಸಕ್ಕರೆ ಸೇರಿಸಿ ಬಾಳೆಹಣ್ಣು ಬಿಡಿಸಿ ಮಾಂಸವನ್ನು ಸೇರಿಸಿ ಸೌತೆಕಾಯಿ ಬೆರೆಸಿ ಕಲಸಬೇಕು. ಭೂತಾಯಿನವ್ರೆ, ಊಟ ಮಾಡ್ತಾ ಮಾಡ್ತಾ ಮಾತಾಡೋಣ. ಸರಿ ಗಮ ಗಮ ಗಮ. ಭೂಕಾಶಿ ಅಂಡ್ ಕೋ ವೆಲ್ಕಮ್ಸ್. ಇದ್ಯಾವುದ್ರಯ್ಯ ಭೂಕಾಶಿ ಅಂಡ್ ಕೋ? ಭೂಪತಿ, ಕಾಶಿಪತಿ, ಸೀತಾಪತಿ ಅಂಡ್ ಕೋದಂಡ. ಊಟ ರೆಡಿ. ಲೇ, ಅನ್ನ ಸಾರು ಸಾಂಬಾರ್ ಪಲ್ಯ ಕೋಳಿ ಮಾಂಸ ಮೊಟ್ಟೆ ಎಲ್ಲ ಎಲ್ಲೋ? ಔಟ್ಸೈಡ್ ಮಿಕ್ಸ್. ಔಟ್ಸೈಡ್ ಮಿಕ್ಸಿಂಗು. ಅವತ್ ನೀನೇನ್ ಹೇಳ್ದೆ? ನಾನು ಹಾಲು ಸಕ್ಕರೆನ ಬಾಯಿಗೆ ಇಟ್ಕೊಂಡು ಇನ್ಸೈಡ್ ಮಿಕ್ಸಿಂಗ್ ಮಾಡ್ತಾ ಇದ್ದಾಗ ಇನ್ಸೈಡ್ ಮಿಕ್ಸಿಂಗ್ ಮಾಡಬಾರ್ದು ಅಂದೆ. ಅದಕ್ಕೆ ನಾನು ಕೋಳಿ ಮೊಟ್ಟೆ ಮಾಂಸ ಹಾಲು ಸಕ್ಕರೆ ತುಪ್ಪನ ಹಾಕಿ ಔಟ್ಸೈಡ್ ಮಿಕ್ಸಿಂಗ್ ಮಾಡಿ ರೆಡಿ ಮಾಡಿದೀನಿ. ಬೇಗ ಡಬರಿ ತಗೊಳ್ಳಿ, ಬಗ್ಗಿಸ್ಬಿಡ್ತೀನಿ. ಎಮ್ಮೆ ಕಲಗಚ್ಚ ಕಲ್ಸ್ದಂಗ್ ಕಲ್ಸಿದ್ಯಾ? ಅದನ್ನ ನಾವು ತಿನ್ಬೇಕಾ? ನನ್ನ ಕರ್ಮ. ನಿನ್ನ ಯಾವ ಟೈಮ್ ನಾನು ಹುಡ್ಸುದ್ನೋ? ಅದೇ ಶಂಕರಾಭರಣಂ ಕ್ಯಾಸೆಟ್ ನೋಡ್ತಾ ಈಗ ಶಂಕರಾಭರಣಂ ಕ್ಯಾಸೆಟ್ ಕೆಟ್ಟೋಗಿದೆ, ರಿಪೇರಿಗೆ ಹೋಗಿದೆ, ಪ್ರಿಂಟ್ ಸರಿಯಾಗಿಲ್ಲ. ಬಂದ ತಕ್ಷಣ ತೋರಿಸ್ತೀನಿ. ನೀನು ಬಂಗಾರದ ಮನುಷ್ಯ 2ನೇ ಸತಿ ಬಂದಿದೆ, ನೋಡಿಲ್ಲ ಅಲ್ವಾ? ಇಲ್ಲ, ನೋಡಿಲ್ಲ. ಹೋಗಿ ಒಂದ್ 4 ಸತಿ ನೋಡ್ಕೊಂಡ್ ಬಂದ್ಬಿಡಪ್ಪ. ಆಯ್ತು, ನಾನ್ ಪಿಕ್ಚರ್ ನೋಡ್ಕೊಂಡು ಅಶೋಕ ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಬರಷ್ಟರಲ್ಲಿ ಭೂಕಾಶಿ ಅಂಡ್ ಕೋ ಇದನ್ನೆಲ್ಲ ತಿಂದುಬಿಟ್ಟು ಪಾಚಂಬಿಡಿ. ಇವತ್ತು ನಾವು ಊಟ ಮಾಡ್ದಂಗೆ. ಸರಿ, ವಿಷಯಕ್ಕೆ ಬರೋಣ. ಭೂತೈನವ್ರೆ, ನಾವೇನೀಗ ಶಂಕರಾಭರಣಂ ಅನ್ನೋ ಹೆಸರಿನಲ್ಲಿ ಕ್ಯಾಸೆಟ್ ಮಾರ್ತಾ ಇದೀವಿ, ಅದರಿಂದ ಏನು ಲಾಭ ಇಲ್ಲ, ಜುಜುಬಿ ಅನ್ಸ್ಬಿಟ್ಟಿದೆ. ನೀವು ಅದ್ ಏನ್ ಹೇಳ್ತಾ ಇದೀರಿ ಶಿವ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಭೂತೈನವ್ರೆ, ನಿಮ್ ಹಳ್ಳಿನಲ್ಲಿ ದೇವಾಲಯಗಳಿರ್ಬೇಕಲ್ವೇ? ಐತೆ. ಅಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಿಗ್ರಹಗಳಿರ್ಬೇಕಲ್ವೇ? ಐತೆ. ಅವುಗಳನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ಎತ್ತಂಗಡಿ ಮಾಡ್ಬಿಟ್ರೆ ನಾನ್ ಸೆಂಟ್ರಲ್ ಜೈಲ್ಗೆ ಹೊಂಟೋಯ್ತೀನಿ. ನೀವು ಮುದ್ದೆ ಸಾರ್ ಓದ್ಕೊಂಡು ಅಲ್ಲಿ ಬರೀರಂತೆ. ಏನ್ ಮಾತಾಡ್ತಾ ಇದ್ದೀರಾ? ನಮ್ಮನ್ನೇನು ಅಂತ ತಿಳ್ಕೊಂಡಿದ್ದೀರಾ? ಪೊಲೀಸ್ನವರು ನಮ್ಮ ಹತ್ರ ಇದ್ದಾರೆ, ಪೊಲಿಟಿಷಿಯನ್ಸ್ ನಮ್ಮ ಜೇಬ್ನಲ್ಲಿದ್ದಾರೆ, ಅಧಿಕಾರಿಗಳು ನಮ್ಮ ಹಿಂದೆ ಇದ್ದಾರೆ, ರೌಡಿಗಳು ನಮ್ಮ ಮುಂದಿದ್ದಾರೆ. ಸ್ವಲ್ಪ ಧೈರ್ಯ ಮಾಡ್ಬೇಕು. ನಮ್ಮನ್ನ ನಂಬಬೇಕು ಭೂತೈನವ್ರೆ, ನಂಬಬೇಕು. ನಿಮ್ಗೆ ಇಷ್ಟೆಲ್ಲ ಸಪೋರ್ಟ್ ಐತೆ ಅಂತಂದ್ರೆ ಬರೀ ವಿಗ್ರಹನೇ ಯಾಕೆ ಶಿವ, ಆ ದೇವಸ್ಥಾನನೇ ಶಿವ ಅನ್ನಿಸ್ಬಿಡ್ತೀನಿ. ಇಂದು ರಾತ್ರಿ ನೋಡಿ, ಬರೆದು ನಿರಾಶರಾಗಬೇಡಿ. ಸದಾರಮೆ ನಾಟಕ. ಭಲೆ ಹುಷಾರಿರಬೇಕಣ್ಣ, ಭಲೆ ಹುಷಾರಿರಬೇಕಣ್ಣ. ಬುರುಡೆಯ ನೊಡೆಯುವ ಭಯವಿರಲಣ್ಣ, ಬುರುಡೆಯ ನೊಡೆಯುವ ಭಯವಿರಲಣ್ಣ. ದೊಡ್ಡೋರ ಬಂಗ್ಲೆಗೆ ಇದೆ ಕನ್ನ, ದೊಡ್ಡೋರ ಬಂಗ್ಲೆಗೆ ಇದೆ ಕನ್ನ. ಕಂಡೋರ ಬಾಯಿಗೆ ಹಾಕುವೆ ಮಣ್ಣ, ಕಂಡೋರ ಬಾಯಿಗೆ ಹಾಕುವೆ ಮಣ್ಣ. ತೊಂದರೆ ಇಲ್ಲದೆ ತರುವೆನು ಚಿನ್ನ, ಸಾಯುವ ತನಕ ತಿನ್ನುವೆ ಅನ್ನ. ಸಿಕ್ಕಿದರಂತೂ ಜೈಲಲೆ ಮರಣ. ಅದು ಸುಖವೋ ಇದು ಸುಖವೋ, ಅದು ಸುಖವೋ ಇದು ಸುಖವೋ. ಅಳಿದರು ಉಳಿದರು ಕಳ್ಳತನ ಸುಖವು, ಅಳಿದರು ಉಳಿದರು ಕಳ್ಳತನ ಸುಖವು. ಭಲೆ ಹುಷಾರಿರಬೇಕಣ್ಣ, ಭಲೆ ಹುಷಾರಿರಬೇಕಣ್ಣ. ಬುರುಡೆಯ ನೊಡೆಯುವ ಭಯವಿರಲಣ್ಣ, ಬುರುಡೆಯ ನೊಡೆಯುವ ಭಯವಿರಲಣ್ಣ. ನೋಡಿ, ಈ ಪೊಲೀಸ್ನವ್ರಿಗೂ ನಮಗೂ ಒಂಥರ ಪೂರ್ವ ಜನ್ಮದ ಸಂಬಂಧ. ಅವ್ರಿಗೂ ನಮಗೂ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತೆ. ಆ ಬೀದಿಯಾಗಿರೋ ಪೊಲೀಸ್ನವರು ಪೀ ಅಂತ ಊದ್ಕೊಂಡು, ಅಪ್ಪ ಮಾರಾಯ ನಾನು ಈ ಬೀದಿಯಾಗ ಡ್ಯೂಟಿ ಮಾಡ್ತೀವ್ರಿ, ನಾನು ಆ ಬೀದಿಗೆ ಬಂದಾಗ ನೀನು ಈ ಬೀದಿಗೆ ಬಂದ್ಬಿಡು ಅಂತ ಸಿಗ್ನಲ್ ಕೊಡ್ತಾರೆ. ಆದ್ರೂ ಹುಷಾರಾಗಿರ್ಬೇಕು. ಒಂದೊಂದ್ ಸಾರಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೆ ಇರೋ ಪೊಲೀಸ್ನವ್ರ ಕೈ ಸಿಕ್ಬಿಟ್ರೆ ಬೆಳ್ ತಗೊಂಡು ಬಾರ್ಸಾಕ್ಬಿಡ್ತಾರೆ. ಅದಕ್ಕೂ ನಾವು ಮೈಂಡ್ ಮಾಡಕ್ಕಿಲ್ಲ. ಹೋಗೋವಾಗ್ಲೇ ತುಸ ನಿಸಾದಾಗೆ ಹೋಗ್ಬಿಡ್ತೀವಿ. ಎಂಥ ನಿಸಾಗೋ. ಈಗ ಏನಾದ್ರೂ ಮಾಡಿ ತಪ್ಪಿಸಿಕೊಳ್ಳಲೇಬೇಕು. ಅಯ್ಯೋ, ಹೊಟ್ಟೆ ನೋವು ಅಮ್ಮ. ಅಯ್ಯೋ ಅಮ್ಮ, ಏನಾಯ್ತು? ಹೊಟ್ಟೆ ನೋವು. ಹೊಸ ಸೇಂದಿ ಕುಡಿತೀಯಾ? ಬೇಡ, ನೀರ್ ಬೇಕು. ನೀರ್ ಬೇಕಾ? ತಟ್ಟೆ ನೀರು. ನಾನು ಸರಿಯಾಗಿ ನೀನ್ ಯಾರು ಅಂತ ಗೊತ್ತಿಲ್ಲ.
ಈ ನೀಚ ನೀರಿಗಾಗಿ ಬಹಳ ದೂರ ಒದಂತಿದೆ. ಆತ ಬರುವುದರ ಒಳಗಾಗಿ ಏನಾದ್ರೂ ಉಪಾಯ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಳಲೇಬೇಕು. ನನಗೆ ಅಡ್ಡ ಬರ್ತೀನಿ. ಇವತ್ತು ನೀವು ಬಿಡಲ್ಲ, ಇವತ್ತು ನೀವು ಬಿಡಲ್ಲ. ಮುಚ್ಚಿ ಬಾಯಿ. ಯಾರಂತ ನಿಮಗೆ ಗೊತ್ತಿಲ್ಲ, ಮುಗಿಸ್ಬಿಡ್ತೀನಿ. ನನಗೆ ಅಡ್ಡ ಬರ್ತೀನಿ. ನಾನೇನಾದ್ರೂ ಮಾಡ್ತೀನಿ, ಅದಕ್ಕೆ ನೀನ್ ಯಾವ ಮಹಾಜನರೇ, ಈ ಮಾತು ಎಲ್ಲಿಂದ ಬರ್ತಿದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿದೆ ಅಲ್ಲ? ನಾನು ಹೇಳ್ತೀನಿ, ನಮ್ಮೂರು ಭೂತಯ್ಯನವ್ರ ಮಗ ಕೋದಂಡ ದೇವಸ್ಥಾನ ವಿಗ್ರಹನ ಕದೀತಿದ್ದಾಗ ನಮ್ಮ ಪೂಜಾರಪ್ಪನವ್ರ ಮಗಳು ತುಳಸಿ ಅಡ್ಡ ಬಂದಿದ್ದಕ್ಕೆ ಸಾಯಿಸ್ತೀನಿ ಅಂತ ಹೆದರಿಸಿದ್ದಾರೆ. ಕೇಳಿ. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ, ಹಿಡ್ಕೊಳ್ಳಿ. ಭೂತಯ್ಯನವರೇ, ಭೂತಯ್ಯನವರೇ, ಬನ್ರಿ, ಹೊರಗ್ ಬನ್ರಿ. ಏನಾಯ್ತ್ರಪ್ಪ? ಏನಾಗೋದು? ನಿಮ್ ಮಗ ಕೋದಂಡ ಪವಿತ್ರವಾದ ದೇವಸ್ಥಾನ ನುಗ್ಗಿ ಆ ವಿಗ್ರಹಗಳನ್ನ ಕದಿಯಕ್ ಪ್ರಯತ್ನ ಪಟ್ಟ. ಇದು ತಪ್ಪು ಅಂತ ತಡೆಯಕ್ ಬಂದ ನಮ್ ಪುರೋಹಿತರ ಮಗಳನ್ನೇ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ಟ. ನಮ್ಮ ಮಾಲವ್ರು ನೋಡ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಅಯ್ಯೋ ಏನ್ ಅನಾಹುತ ಆಗ್ತಿತ್ತು ಏನೋ. ಶಿವನೇ ಶಂಭುಲಿಂಗೇಶ್ವರ, ಅಪಚಾರ ಅಪಚಾರ. ದೇವಸ್ಥಾನದ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಿದ್ದ. ಪಾಪ, ಇಂತ ಹಸುವಿನ ಮೇಲೆ ಬಲಾತ್ಕಾರ ಮಾಡಕ್ ಹೋಗಿದ್ದ. ತಗೊಂಬರ್ಲ ಮಚ್ಚ, ನನ್ನ ಮಗನ ಶಿವ ಅನ್ನಿಸ್ಬಿಟ್ಟು ನಾ ಜೈಲ್ ಹೊಂಟಾಯ್ತೀನಿ, ನಾ ಜೈಲ್ ಹೊಂಟಾಯ್ತೀನಿ, ನಾ ಜೈಲ್ ಹೊಂಟಾಯ್ತೀನಿ. ಭೂತಯ್ಯನವರೇ, ನೀವಿ ಊರಿಗೆ ಹಿರಿಯರು, ನೀವೇ ಜೈಲ್ಗೆ ಹೋಗ್ತೀನಿ ಅಂತ ಇಂತ ನಿರ್ಧಾರ ತಗೊಂಡ್ಬಿಟ್ರೆ ನಮ್ಮ ಊರಿನ ಗತಿ ಏನಾಗ್ಬೇಕು ಹೇಳಿ? ಸಾಧ್ಯವಿಲ್ಲ ದೇವಮ್ಮ, ಅವನ್ನ ಸಾಯಿಸ್ಬಿಡ್ತೀನಿ. ಇಂಥವ್ರು ಈ ಭೂಮಿ ಮೇಲೆ ಒಂದು ಕ್ಷಣ ಇರಬಾರ್ದು. ಭೂತಯ್ಯನವ್ರೆ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಮೇಷ್ಟ್ರೆ? ಹೊಟ್ಟೆಯಾಗಿ ಬೆಂಕಿ ಬಿದ್ದು ಸೊಟ್ಟಾಯ್ತಾ ಐತೆ. ನೋಡಿ ನೋಡಿ ನೋಡಿ, ತಿಳಿದು ನೀವೇ ತಪ್ಪು ಮಾಡ್ತಾ ಇದ್ದೀರಾ. ಕಾನೂನು ಹಾಗೆಲ್ಲ ಕೈ ತಗೋಬಾರ್ದು. ಅದಕ್ಕೆ ಅಂದ್ರೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಇದೆ, ಅವ್ರಿಗೆ ಒಪ್ಸಿ ಅವರೇ ಶಿಕ್ಷೆ ಕೊಡ್ತಾರೆ. ಸರಿಯಾಗಿ ಹೇಳಿದ್ರಿ ಮೇಷ್ಟ್ರೆ. ಪೊಲೀಸ್ನವ್ರಿಗೆ ಫೋನ್ ಮಾಡ್ರಲ್ಲ. ಇನ್ಸ್ಪೆಕ್ಟ್ರೆ, ಮೊದ್ಲು ನನ್ನ ಮಗನ ಹೇಳ್ಕೊಂಡು ಹೋಗಿ. ಅಮ್ಮ ಮಾಲವ್ವ, ನಿನಗೆ ಬರೇ ಕೈ ಮುಗಿದ್ರೆ ಸಾಲದು ಕಣವ. ನಿನ್ನ ಕಾಲ್ಗೆ ಚಿನ್ನದ ಕಡಗ ಹಾಕ್ಸಿ, ನಿನ್ನ ಕೈಗೆ ವೀರ ಕಂಕಣ ತೊಡಿಸಿ, ನಿನ್ನ ಕೊರಳಿಗೆ ಮುತ್ತಿನ ಮಾಲೆ ಹಾಕ್ಸಿ, ಆನೆ ಅಂಬಾರಿ ಮೇಲೆ ಮೆರವಣಿಗೆ ಮಾಡಿಸ್ಬೇಕು. ಚೆನ್ನಾಗಿದೆ. ಈಗಲೇ ಅವಳು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಇನ್ನು ಕಂಕಣ ಕಟ್ಟಿ ಮೆರವಣಿಗೆ ಮಾಡಿಸ್ಬಿಟ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಯಾಕೆ ಹೊಟ್ಟೆ ಕಿಚ್ಚ? ಮುಚ್ಚ ಬಾಯಿ. ಸಾಕ್ ಸುಮ್ನೆ ಇರೋ. ಎಲ್ಲ ನಿಂದೆ ತಪ್ಪು. ಓಡೋ ಕುದುರೆಗೆ ಕಡಿವಾಣ ಹಾಕಿ ಹಿಡಿಬೇಕು. ಅವಳು ಕುತ್ತಿಗೆಗೊಂದು ತಾಳಿ ಬಿಗಿದು ಕೈಗೊಂದು ಮಗುನ್ ಕೊಟ್ಟಿದ್ರೆ ಲಾಲಿ ಹಾಡ್ಕೊಂಡು ತೆಪ್ಪಗ್ ಬಿದ್ದಿರೋಳು. ನಾನು ಇವಳು ಮದುವೆ ಆಗಲ್ಲ. ನೀನ್ ಹಾಕಿ ಸಾಯಿಸ್ತೀಯಾ? ಕೇಳ್ದ ಇಂಥವ್ಳು ಮದುವೆ ಆದ್ರೆ ಅಂಬಾಪುರ ಸಂತೆಲಿ ನನ್ನೇ ಹರಾಜ್ ಹಾಕ್ಬಿಡ್ತಾಳ. ಮದುವೆಗೆ ಮುಂಚೆ ಎಲ್ಲ ಹೆಣ್ಮಕ್ಳು ಹೀಗೆ ಕಣೋ. ಮದುವೆ ಮಂಟಪದಲ್ಲಿ ಒಂಥರ ಇರ್ತಾರೆ, ಮಂಚದ ಮೇಲೆ ಇನ್ನೊಂದ್ ತರ ಇರ್ತಾರೆ. ಮದುವೆ ಮಾಡ್ಕೊಂತ ನನ್ನೇ ಪೀಡಿಸ್ತಾ ಇದೆಯಲ್ಲ, ಆ ಡಾಮ್ ಡಸ್ಕ್ ಆಗಿ ಇಷ್ಟ ಇದೆಯಲ್ಲ ಕೇಳು. ಏನಮ್ಮ ಮಾಲ? ಹೇಗೆ? ಹೀಗೆ. ಹಾಗಾದ್ರೆ ಪುರೋಹಿತರ ಮನೆಗೆ ಹೋಗಿ ಮುಹೂರ್ತ ಇಡ್ಸ್ಕೊಂಡ್ ಬಂದ್ಬಿಡ್ತೀನಿ. ನಾಳೆ ಹೇಗೋ ಆಫೀಸ್ ಕೆಲಸ ಮೇಲೆ ಬೆಂಗಳೂರು ಹೋಗ್ತಾ ಇದ್ದೀನಿ. ಬರ್ತಾ ತಾಳಿ ಸೀರೆ ಎಲ್ಲ ತಗೊಂಡ್ಬರ್ತೀನಿ. ಚಿನ್ನದಂತ ಶಂಕರಾಭರಣಂ ಕ್ಯಾಸೆಟ್ ವ್ಯವಹಾರ ಬೇಡ ಅಂತ ದೇವ್ರ ವಿಗ್ರಹ ಕೈ ಹಾಕಕ್ಕೆ ಪ್ರಯತ್ನ ಪಟ್ವಿ. ಪ್ರಥಮ ಪ್ರಯತ್ನದಲ್ಲಿ ಆ ಗಂಡು ಬೀರಿ ಮಾಲಾಶ್ರೀ ಕುಟ್ಟಿಸ್ಬಿಟ್ಲು. ಈಗ ಮುಂದೇನ್ ಮಾಡವ? ಯಾವ್ದಾರ ದೇವಸ್ಥಾನದ ಮುಂದೆ ಹಳೆ ಡಾಲ್ಡಾ ಡಬ್ಬಿ ಕಟ್ಕೊಂಡು ಚಮೀ ಪೈಚಾ ಅಂತ ದೀಕ್ಷಾ ಇರ್ತವೆ. ಲೇ ಭೂತಯ್ಯ, ಬೇಡ. ಕ್ಯಾಸೆಟ್ ಬಿಸ್ನೆಸ್ ಬೇಡ, ದೇವರ ವಿಗ್ರಹದ ಬಿಸ್ನೆಸ್ ಬೇಡ. ನಿಮ್ಮ ಹಳ್ಳಿಲಿ ಒಂದು ದೊಡ್ಡ ಆಸ್ಪತ್ರೆ ಕಟ್ಸೋದು. ಆಸ್ಪತ್ರೆ ಕಟ್ಸಿ ಸೇವೆ ಮಾಡಕ್ಕೆ ನಾವೇನ್ ಮಠಾಧೀಶ್ವರಗಳ? ಸೇವೆ ಅಲ್ಲ, ವ್ಯಾಪಾರ. ವ್ಯಾಪಾರ ಅಂದ್ರೆ ಇತ್ತೀಚೆಗೆ ಸಿಟಿ ಹಾಸ್ಪಿಟಲ್ ನಲ್ಲಿ ಕಿಡ್ನಿನ ಕದ್ಕೊಂಡು ಹೊರದೇಶಕ್ಕೆ ಮಾರಿ ಹಣ ಮಾಡೋದಿಲ್ವಾ? ಹಂಗೆ ಜೈಲ್ಗೆ ಹೋದ್ರಲ್ಲಪ್ಪ ಅವರೆಲ್ಲ. ಸಿಟಿ ಒಳಗಿರೋರು ವಿದ್ಯಾವಂತರು ತಿಳ್ಕೊಳ್ತಾರೆ, ಹಳ್ಳಿಲಿರೋರು ದಡ್ರು. ಏನು ಉಚಿತವಾಗಿ ಪರೀಕ್ಷೆ ಮಾಡ್ತೀವಿ, ಕಮ್ಮಿ ಖರ್ಚಲ್ಲಿ ಚಿಕಿತ್ಸೆ ಮಾಡ್ತೀವಿ ಅಂತ ಪ್ರಚಾರ ಮಾಡ್ಬಿಟ್ರೆ ನಮ್ಮ ಆಸ್ಪತ್ರೆ ಮುಂದೆ 100 ಜನ ಕ್ಯೂನಲ್ಲಿ ನಿಲ್ತಾರೆ. ಗೊತ್ತಾಗ್ದಿಲ್ದ ಹಾಗೆ ಒಬ್ಬೊಬ್ರದ್ದು ಒಂದೊಂದು ಮೂತ್ರ ಪಿಂಡ ಕಿತ್ಕೊಂಡು ಬಿಟ್ರೆ ನಾವು ಕೋಟ್ಯಾಧೀಶ್ವರರು. ಒಳ್ಳೆ ಇನ್ನು ಒಂದು ವರ್ಷ ನಾನು ಊರ್ ಕಡೆ ಬರಂಗಿಲ್ಲ. ಇಮಿಡಿಯೇಟ್ ನನ್ನ ಸಿಂಗಾಪುರ್ಗೆ ಎಕ್ಸ್ಪೋರ್ಟ್ ಮಾಡಿ ನಾನು ಅಲ್ಲಿ ಹೋಗಿ ಕಿಡ್ನಿ ಏಜೆನ್ಸಿನ ಇಂಪೋರ್ಟ್ ಮಾಡ್ಕೊಂತೀನಿ. ಹೆಂಗೆ?
ಅಯ್ಯೋ ಮಾಲವ 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 ಮಾಲಾ ಮಾಲಾ